ಓಕೆ ಸರ್, ಕೊನೆಯದ ಒಂದೊಂದು ಪ್ರಶ್ನೆ. ಈಗ ಒಂದು ವಾರದಲ್ಲಿ ಒಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನಡೀತು. ಅದರಲ್ಲಿ ನಮ್ಮ ರಕ್ಷಿತಾ ಅವರು ನಿಮ್ಮ ಹೆಸರನ್ನ ತಪ್ಪಾಗಿ ಹೇಳ್ತಾರೆ. ಕರಿಬಸಪ್ಪ ಅನ್ನೋದನ್ನ ಕರಿಬೇ ಸೊಪ್ಪು ಅಂತ ಹೇಳ್ತಾರೆ. ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ನಿಮ್ಮ ಒಂದು ರಿಯಾಕ್ಷನ್ ಸರ್ ಅದಕ್ಕೆ? ಏನಿಲ್ಲ ಮೇಡಮ್, ಈಗ ಏನಾರ ಒಂದು ಅಡುಗೆ ಮಾಡೋದಕ್ಕೆ ಎಲ್ಲ ಕರಿಬೇವು ಸೊಪ್ಪನ್ನ ಬೇಕೇ ಬೇಕು. ಕರಿಬೇವು ಸೊಪ್ಪಿಲ್ಲ ಅಂದರೆ ಆಗೋದೇ ಇಲ್ಲ. ಬಟ್ ಏನಂದರೆ ಮೈ ಸಿಸ್ಟರ್ ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆದಾಗ ನಾವು ಆವಾಗಲೇ ಒಂದು ವಾರ ಆಗಿತ್ತು. ನಾವು ಹೋಗ್ತಾನೆ ಹೊರಗಡೆ ಎಲ್ಲಿಂದ ನಾವು ನಾಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ವಿ, ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ವಿ. ಅವಾಗ ಬಂದರೆ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಮಾತನಾಡಿಸಿ ಅವ್ರಿಗೆ ಭಾಳ ಪ್ರೀತಿಯಿಂದ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಇಗ್ಗಬೇಡಿ ಕುಗ್ಗಬೇಡಿ, ಇದು ಬಿಗ್ ಬಾಸ್ ಅನ್ನೋದು ಮನೆ ಅನ್ನೋದು ನಮ್ಮನ್ನು ನಾವು ಗೆಲ್ಲೋದಕ್ಕೆ ಬಂದಿರೋದು, ನಾನು ನಿಮ್ಮನ್ನು ಪಿನಾಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಹೌದು ಆವಾಗಲೇ ಹೇಳಿದ್ದೆ. ನಾನು ಭಾಳ ನಮ್ಮ ತಂಗಿ ಥರನೇ ತುಂಬ ಪ್ರೀತಿಯಿಂದ ಮಾತಾಡಿಸಿ ನಿಮ್ಮನ್ನು ಪಿನಾಲನ್ನು ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ, ನಿಮ್ಮಲ್ಲಿ ಗೆಲ್ಲುವಂಥ ಎಲ್ಲ ಗುಣಗಳಿದೆ ಅಂತ ಹೇಳ್ಬಿಟ್ಟು ರಕ್ಷಿತಾಗೆ ಹೇಳಿದ್ದು. ಅವಾಗ ಅವ್ರು ಮಾತಿಟ್ಕೊಂಡು ಅವರು ನನ್ನ ಹೆಸರನ್ನ, ಯಾಕಂದರೆ ಈಗ ಅವಾಗಲೇ ಅವ್ರು ಕರಿಬೇವು ಸೊಪ್ಪು ಅಂದಿದ್ರಾ? ಅಂದರೆ ಅವಾಗ ಅವ್ರಿಗೆ ನಮ್ಮ ಹೆಸರನ್ನ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಹೌದೌದು. ಯಾಕಂದ್ರೆ ಈಗ ನಮ್ಮ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ. ಅವರಲ್ಲಿ ಮುಗ್ಧತೆ ಇದೆ, ಒಳ್ಳೆ ಮನಸ್ಸಿದೆ. ಹೌದು ಸರ್. ಹಾಗಾಗಿ ಅವರು ಕರಿಬೇವು ಸೊಪ್ಪ ಅನ್ನೋದಕ್ಕೆ ಹೋಗ್ಬಿಟ್ಟು ಕರಿಬೇವು ಸೊಪ್ಪು ಅಂತ ಹೇಳಿದ್ರು. ಆ ಕರಿಬೇವು ಸೊಪ್ಪು ಅನ್ನೋದೇ ಒಂದು ಟ್ರೆಂಡಿಂಗ್ ಆಗಿದೆ. ರಕ್ಷಿತಾ ನಿಮ್ಗೇನ್ ಬೇಜಾರಿಲ್ಲ ಸರ್? ನನಗೇನು ಬೇಜಾರಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ರಕ್ಷಿತಾಗೆ. ಯಾಕಂದ್ರೆ ಜನಗಳು ಮತ್ತಾಗಿದ್ರು ಕರಿಬೇವು ಸೊಪ್ಪನ್ನ. ಕರಿಬೇವು ಸೊಪ್ಪಿಂದ ಇವತ್ತಿನ ಜನಗಳು ಒಂದು ನೆನ್ಸ್ಕೊಳ್ಳೋ ಥರ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ರಕ್ಷಿತಾ ಅವ್ರಿಗೆ.